ಸ್ನೇಹಿತರೆ, 1940 ವಾರ್ ಟೈಮಲ್ಲಿ ಬ್ರಿಟಿಷ್ ಪ್ಯಾರಾಟ್ರೂಪರ್ಸ್ ಮೇಲಿಂದ ಒಂದು ಗಾಡಿನ ಡ್ರಾಪ್ ಮಾಡೋರಂತೆ. ಅದು ಜಸ್ಟ್ 60 kgs ಇತ್ತಂತೆ. ಅದಕ್ಕೇನೆ ಅವಾಗ ಫ್ಲೈಯಿಂಗ್ ಫ್ಲೀ ಅಂತ ಹೇಳಿ ಕರೆಯೋರು. ರಾಯಲ್ ಎನ್ಫೀಲ್ಡ್ ಅವರವಾಗ ಲೈಟೆಸ್ಟ್ ಗಾಡಿನ ಫ್ಲೈಯಿಂಗ್ ಫ್ಲೀನ ಬಿಟ್ಟಿದ್ರು, ವರ್ಲ್ಡ್ ವಾರಲ್ಲಿ ಹೆಲ್ಪ್ ಆಗಲಿ ಎಲ್ಲರಿಗೂ ಅಂತ ಅಂದ್ಬಿಟ್ಟು. ಇವಾಗ ಮತ್ತೆ ನಮಗೆ ಮಾಡ್ರನ್ ಆಗಿ ಅದೇ ಫ್ಲೈಯಿಂಗ್ ಫ್ಲೀ ಫುಲ್ಲು ಲೇಟೆಸ್ಟ್ ಅವತಾರಲ್ಲಿ ಬಂದಿದೆ. ರೆಟ್ರೋ ಸ್ಟೈಲಿಂಗು, ಬಟ್ ಅದೇ ಓಲ್ಡ್ ಕ್ಯಾರೆಕ್ಟರ್ ಕೂಡ, ಓಲ್ಡ್ ಸ್ಕೂಲ್ ಇಂಜಿನಿಯರಿಂಗ್ ಕೂಡ ಕೆಲವುದಿದೆ ಅಂತ ಹೇಳ್ಬೋದು. ಇವತ್ತು ಈ ಗಾಡಿ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಡಿಸೈನ್ ನೋಡ್ಬೋದು ನೀವು, ರೌಂಡ್ LED ಹೆಡ್ ಲ್ಯಾಂಪ್ಸು, ರೌಂಡ್ TFT ಡ್ಯಾಶು, ಹಾಗೇನೆ ಹಿಂದೆ ರೌಂಡ್ ಕಲರ್ ಟೈಲ್ ಲೈಟು. ಓವರ್ ಆಲ್ ನೋಡ್ಬೇಕಿದ್ರೆ ನಿಮಗೆ ಡಿಸೈನು ಇದೊಂಥರ ಡಿಫ್ರೆಂಟ್ ಆಗಿ ರೆಟ್ರೋ ಸ್ಟೈಲಲ್ಲಿ ಇದೆ. ಹಳೇ ಕಾಲದಲ್ಲಿ ಆ ಒಂಥರ ಸ್ಕೂಟರ್ಗಳು, ಲೂನಾಗಳು ಇತ್ತು ನೋಡಿ, ಆ ಸ್ಟೈಲಲ್ಲಿ ನೋಡ್ದಂಗೆ ಆಗುತ್ತೆ ಮಾಡರ್ನ್ ಅವತಾರಲ್ಲಿ ಇನ್ನೊಂದು ಲೇಟೆಸ್ಟ್ ಆಗಿ. ಸೊ ಇದು ನಿಮಗೆ ರಾಯಲ್ ಎನ್ಫೀಲ್ಡ್ ಅವರ ಎಲೆಕ್ಟ್ರಿಕ್ ಮೋಟರ್ ಸೈಕಲ್. ಜಸ್ಟ್ ಇದ್ರದ್ದು ಪರ್ಫಾರ್ಮೆನ್ಸ್ ಫಿಗರ್ಸು ಅವೆಲ್ಲ ಹೇಳ್ಬೇಕಂದ್ರೆ ಆಮೇಲೆ ನೋಡೋಣ, ರೈಡ್ ಮಾಡೋದಕ್ಕೆ ಯಾವ ಥರ ಇರುತ್ತೆ ಅವೆಲ್ಲ ನೋಡೋಣ. ಬಟ್ ಈ ಗಾಡಿ ತುಂಬಾನೇ ಲೈಟ್ ವೆಯ್ಟ್ ಇದೆ ಅಂತ ಹೇಳ್ಬೋದು. ಜಸ್ಟ್ ನಿಮಗೆ ಇದು 124 kgs ಕರ್ವ್ ವೆಯ್ಟು. ಹೇಗೆ ಇದು ಸಾಧ್ಯ ಅಂತ ಕೇಳಿದ್ರೆ ಇದರಲ್ಲಿ ಯೂಸ್ ಮಾಡಿರುವಂಥ ಕಾಂಪೊನೆಂಟ್ಸು ಆ ಥರ ಇದೆ. ನಿಮಗೆ ಕ್ಯಾಸ್ಟ್ ಅಲಾಯ್ ವೀಲ್ಸು, ಫೋರ್ಸ್ಡ್ ಅಲ್ಯೂಮಿನಿಯಂ, ಎಕ್ಸೋಸ್ಕೆಲಿಟನ್ ಸಬ್ ಫ್ರೇಮು, ಹಾಗೇನೆ ಈ ಬ್ಯಾಟ್ರಿ ಕೇಸ್ ಇದೆ ನೋಡಿ, ಅದು ಅಷ್ಟೇ ನಿಮಗೆ ಮೆಗ್ನೀಷಿಯಂ ಯೂಸ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಈ ಥರ ಯೂಸ್ ಮಾಡೋದಕ್ಕೆ ಇದು ತುಂಬಾನೇ ಲೈಟ್ ವೆಯ್ಟು. ಹಾಗಾಗಿ ಇದ್ರ ಪ್ರೈಸ್ ಕೂಡ ಕಾಸ್ಟ್ಲಿ ಅಂತಾನೆ ಅನ್ಬೋದು. ಯಾಕೆ ಅಂದ್ರೆ ಅದರಲ್ಲಿ ಯೂಸ್ ಮಾಡಿರೋಂಥ ಮೆಟೀರಿಯಲ್ಸ್ ಹಂಗಿದೆ. ಇನ್ನು ಗಾಡಿನ ನೋಡಿದ್ರೆ ತುಂಬಾನೇ ಸಿಂಪಲ್ ಆ್ಯಂಡ್ ಕ್ಲೀನ್ ಆಗಿದೆ ಅಂತ ಹೇಳ್ಬೋದು. ಟ್ಯಾಂಕ್ ಏನಿದೆ, ಟ್ಯಾಂಕ್ ಕೆಳಗಡೆ ನಿಮಗೆ ಆಕ್ಚುಲಿ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್ ಎಲ್ಲ ಕಂಪ್ಲೀಟ್ಲಿ ಇದ್ರ ಕೆಳಗಡೆ ಇರೋದು. ಇಲ್ಲಿ ರಾಯಲ್ ಎನ್ಫೀಲ್ಡ್ ಹಾಗೆ ಫ್ಲೈಯಿಂಗ್ ಇದು ಲೋಗೋ ನೋಡ್ಬೋದು ನೀವು. ಹಾಗೆ ಬ್ಯಾಟ್ರಿ ಕೇಸಿಂಗ್ ಕೂಡ ಅಷ್ಟೇ ಮೆಗ್ನೀಷಿಯಂ ಇಂದ ಮಾಡೋದು ಅಂತ ಹೇಳಿದೆ. ಇದನ್ನು ತುಂಬಾ ಕ್ಲೀನ್ ಆಗಿ ಕಾಣಿಸುತ್ತೆ ನಿಮಗೆ. ಈ ಕೇಸಿಂಗ್ ಇಂದ ಇಲ್ಲಿ ಏನ್ ನೋಡ್ತಾ ಇದೀರಲ್ಲ, ಇದು ಬೆಲ್ಟ್ ಡ್ರೈವ್ ಇರುತ್ತೆ. ಸೊ ಈ ಗಾಡಿಯಲ್ಲಿ ನಿಮಗೆ ಬೆಲ್ಟ್ ಡ್ರೈವ್ ಬರುತ್ತೆ. ಹಾಗೇನೆ ಈ ಟ್ಯಾಂಕ್ ಮೇಲೆ ನಿಮಗೆ USB ಚಾರ್ಜಿಂಗ್ ಸಾಕೆಟ್ ಕೊಡ್ತಾರೆ, ಜೊತೆಗೆ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. ಸೊ ಫೋನ್ ಇಲ್ಲಿಟ್ಟು ಆರಾಮಾಗಿ ನೀವು ವೈರ್ಲೆಸ್ ಚಾರ್ಜಿಂಗ್ ಕೂಡ ಮಾಡ್ಬೋದು. ಹಾಗೇನೆ ಇಲ್ಲೊಂದು ಪ್ಯಾರಾಚೂಟ್ ಬಟನ್ ಕೊಟ್ಟಿದ್ದಾರೆ. ಬ್ರೇಕ್ ಹಿಡಿದು ನೀವು ಪ್ಯಾರಾಚೂಟ್ ಬಟನ್ ಒತ್ತಿದ್ರೆ ನಿಮಗೆ ಇಲ್ಲಿ ಆನ್ ಬೋರ್ಡ್ ಚಾರ್ಜರ್ ಓಪನ್ ಆಗುತ್ತೆ. ಕ್ಲೀನ್ ಅಂಡ್ ಸೆಕ್ಸಿ ಆಗಿದೆ ಅಂತ ಅನ್ಬೋದು, ಸೆಕ್ಸಿ ಸೈನ್ಸ್. ಅಂಡ್ ಹೈಲೈಟ್ ಆಫ್ ದಿಸ್ ಮೋಟರ್ ಸೈಕಲ್ ಏನಂತ ಹೇಳಿದ್ರೆ ನಿಮಗೆ ಸಸ್ಪೆನ್ಷನ್. ಇದಕ್ಕೆ ಗರ್ಡರ್ ಸಸ್ಪೆನ್ಷನ್ ಅಂತ ಹೇಳಿ ಕರೀತಾರೆ. ನೀವು ಟಿಪಿಕಲಿ ಬೇರೆ ಗಾಡಿಗಳಲ್ಲೆಲ್ಲ ಏನ್ ನೋಡ್ತೀರಾ, ಟೆಲಿಸ್ಕೋಪಿಕ್ ಫೋಕ್ಸು ಆ ಥರ ಅಲ್ಲ. ಇದ್ರ ಕಂಪ್ಲೀಟ್ ಫಂಕ್ಷನಾಲಿಟಿ ಬೇರೆ ಥರ. ಇಸ್ಟ್ ಆಫ್ ಸ್ಲೈಡಿಂಗ್ ಅಪ್ ಅಂಡ್ ಡೌನ್ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ವೀಲು ಮತ್ತೆ ಫ್ರೇಮಿನ ಮಧ್ಯ ನಿಮಗೆ ಈ ಲಿಂಕೇಜ್ ಇರುತ್ತೆ. ಈ ಲಿಂಕೇಜು ನಿಮಗೆ ಆಕ್ಚುಲಿ ಮೂವ್ ಆಗೋದು. ಇದು ಏನಂತ ಹೇಳಿದ್ರೆ, ಆಗಿನ ಟೈಮಲ್ಲಿ ನೀವು ವಾರ್ ಟೈಮಲ್ಲಿ ಯೋಚನೆ ಮಾಡಿದ್ರೆ ರಫ್ ರೋಡ್ಸ್ ಇರುತ್ತೆ, ಆ ಥರ ಟೈಮ್ಸ್ಗೆ ಇದು ಇನ್ನೂ ಚೂರು ರಿಜಿಡ್ ಆಗಿರುತ್ತೆ, ಡಿಫ್ರೆಂಟ್ ಆಗಿ ವರ್ಕ್ ಆಗುತ್ತೆ. ಬಟ್ ಇವಾಗ ನಮ್ಮ ಮಾಡರ್ನ್ ಡೇ ರೈಡಿಂಗ್ಗೆ ಯಾವ ಥರ ಬೇಕು ಆ ಥರ ಇಂಪ್ರೂವ್ ಮಾಡಿ ಸ್ಟಿಲ್ ಆ ಓಲ್ಡ್ ಸ್ಕೂಲ್ ಇಂಜಿನಿಯರಿಂಗ್ ಕೂಡ ರಿಟರ್ನ್ ಮಾಡಿರೋದು ನೋಡ್ಬೇಕಿದ್ರೆ ನಿಮಗೆ ಡಿಫ್ರೆಂಟ್ ಆಗಿ ಅನ್ಸುತ್ತೆ. ಈವನ್ ರೈಡ್ ಮಾಡಬೇಕಿದ್ರೆ ಆನ್ ಬೋರ್ಡ್ ನೀವು ಇದು ಮೂವ್ ಆಗೋದು ನೋಡುವಾಗ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಂತಾನೆ ಅನ್ಬೋದು. ಇನ್ನು ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್, ಬ್ಯಾಟ್ರಿ ಮತ್ತು ಪರ್ಫಾರ್ಮೆನ್ಸ್ ನೋಡ್ತೀವಿ ಅಂದರೆ ಇದರಲ್ಲಿ ನಿಮಗೆ 3.91 kWh ಬ್ಯಾಟ್ರಿ ಬರುತ್ತೆ. ಹೆಚ್ಚು ಕಮ್ಮಿ ನಿಮಗೆ 20 to 80% ಅರೌಂಡ್ 1 hour ತಗೊಳುತ್ತೆ ನಿಮಗೆ ಚಾರ್ಜ್ ಆಗೋದಕ್ಕೆ. ಅದರಲ್ಲಿ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ ಬರುತ್ತೆ. ನೀವು ಚಾರ್ಜ್ ಪ್ಲಗ್ ಇನ್ ಮಾಡಿದ ತಕ್ಷಣ ಟ್ರಿಕಲ್, ಸ್ಟ್ಯಾಂಡರ್ಡ್ ಈ ಥರ ಬೇರೆ ಆಪ್ಷನ್ಸ್ ಬರುತ್ತೆ, ರ್ಯಾಪಿಡ್ ಅಂತ. ಸೊ ನಿಮಗೆ ಯಾವ ಥರ ಬೇಕು ಕನ್ವೀನಿಯನ್ಸು ಅದ್ರ ಮೇಲೆ ನೀವು ಚಾರ್ಜಿಂಗ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಏನಂತ ಹೇಳಿದ್ರೆ, ಕೆಲವು ಸರಿ ಲಾಂಗರ್ ಟೈಮ್ ಚಾರ್ಜ್ ಮಾಡಿದಾಗ ನಿಮಗೆ ಬ್ಯಾಟ್ರಿ ಲೈಫ್ ಬೇರೆ ಥರ ಬರುತ್ತೆ, ಅದರಲ್ಲಿ ನಿಮಗೆ ಇದು ಹೆಲ್ಪ್ ಆಗ್ಬೋದು ಅಂತ ನನಗೆ ಅನ್ನಿಸ್ತು. ಇನ್ನು ಇದು ಟಾಪ್ ಸ್ಪೀಡ್ ಬಂದು 115 km ಅಂತ ಕಂಪ್ನಿ ಕಡೆಯಿಂದ ಹೇಳ್ತಾರೆ. ಹಾಗೇನೆ 154 km ಇದ್ರದ್ದು IDC ರೇಂಜು. ಸೊ ನಿಮಗೆ ರಿಯಲ್ ವರ್ಲ್ಡ್ ಹೆಚ್ಚು ಕಮ್ಮಿ 100 to 120 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಗೇನ್ ನಿಮ್ಮ ಕಂಪ್ಲೀಟ್ ರೈಡಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೇನೆ ಮೇಯ್ನು ಇದರಲ್ಲಿ ಟಾರ್ಕ್ ಪವರು. ಇದು ನಿಮಗೆ 60 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ರೈಡ್ ಮಾಡ್ತಾ ಯಾವ ಥರ ಫೀಲ್ ಇರುತ್ತೆ ಅಂತೇಳಿ ನೋಡೋಣ. ಇನ್ನು ಹಿಂದೆಯಿಂದ ಲುಕ್ ಡಿಫ್ರೆಂಟ್ ಆಗಿದೆ ಅಂತ ಅನ್ಬೋದು. ನೀವು ನೋಡ್ಬೋದು ರೌಂಡ್ ಇಂಡಿಕೇಟರ್ಸು, ರೌಂಡ್ ಟೈಲ್ ಲೈಟು, ಈವನ್ ಫ್ರಂಟ್ ಇಂಡಿಕೇಟರ್ಸ್ ಕೂಡ ಅಷ್ಟೇ ನಿಮಗೆ ರೌಂಡ್ ಶೇಪಲ್ಲಿ ಇದೆ. ಹಾಗೇನೆ ನಿಮಗೆ ಹಿಂದೆ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಲುಕ್ಕು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಆ್ಯಕ್ಚುಲಿ ಇಲ್ಲಿ ಸೀಟ್ ಕಾಣ್ತಾ ಇಲ್ಲ, ಅದಕ್ಕೇ. ಸೊ ಇದು ನಮ್ಮ ಹಳೆ ಸೈಕಲ್ಗಳಲ್ಲಿ ಬರೋದು ನೋಡಿ, ಅದೇ ಥರ ಸೀಟು, ಆ ಕನ್ವೆನ್ಷನಲ್ ಲುಕ್ಕು ಸಖತ್ತಾಗಿದೆ ಅಂತ ಅನ್ಬೋದು. ಈವನ್ ನೀವು ಹಿಂದೆ ಪಿಲಿಯನ್ಗೆ ಬೇಕಂತ ಹೇಳಿದ್ರೆ ಸೀಟನ್ನು ಇಟ್ಕೋಬೋದು, ಬೇಡ ಅಂತ ಹೇಳಿದ್ರೆ ಈ ಥರ ಕೂಡ ನೀವು ಸೀಟ್ನ ರಿಮೂವ್ ಮಾಡಿ ಓಡಿಸ್ಬೋದು. ಇದು ಲುಕ್ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಗಾಡಿ ರೆಟ್ರೋ ಸ್ಟೈಲಲ್ಲಿ ಕಾಣ್ತಿದೆ ಅಂತ ತಪ್ಪು ತಿಳ್ಕೊಂಬಿಡಿ. ಇದು ಕಂಪ್ಲೀಟ್ಲಿ ಮಾಡರ್ನ್ ಡೇ ಟೆಕ್ನಾಲಜಿಗೆ ಏನೂ ಕಮ್ಮಿ ಇಲ್ಲ, ಏನೂ ಮೋಸ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಟಚ್ ಸ್ಕ್ರೀನಿಂದ ಹಿಡಿದು ಪ್ರತಿಯೊಂದು ಇದೆ ಅಂತ ಅನ್ಬೋದು. ನಿಮಗೆ ಇದರಲ್ಲಿ 3.5 inch TFT ಡ್ಯಾಶು ವಿತ್ ಟಚ್ ಸ್ಕ್ರೀನು. ಹಾಗೆ ನಿಮಗೆ 5 ರೈಡಿಂಗ್ ಮೋಡ್ಸ್ ಬರುತ್ತೆ, ಸಿಟಿ, ರೈನು, ಹೈವೇ, ಹಾಗೇನೆ ಸ್ಪೋರ್ಟ್ಸ್ ಅಂತ. ಅದ್ರ ಜೊತೆಗೆ ಒಂದು ಕಸ್ಟಮೈಸಬಲ್ ರೈಡಿಂಗ್ ಮೋಡ್ ಕೂಡ ಬರುತ್ತೆ. ಇದರಲ್ಲಿ ನಿಮಗೆ ಪ್ರತಿಯೊಂದನ್ನು ಸೆಟ್ ಮಾಡ್ಕೊಬೋದು ನಿಮ್ಮ ರೈಡಿಂಗ್ ಪ್ರಿಫರೆನ್ಸ್ ತಕ್ಕಂಗೆ. ಏನಂತ ಹೇಳಿದ್ರೆ ನಿಮಗೆ ಇದರಲ್ಲಿ 6 axis IMU ಇದೆ. ಹಾಗಾಗಿ ಲೀನ್ ಆ್ಯಂಗಲ್ ಸೆನ್ಸಿಟಿವ್, ನಿಮಗೆ ABS, ಟ್ರಾಕ್ಷನ್ ಕಂಟ್ರೋಲ್ ಎಲ್ಲದನ್ನು ಬರುತ್ತೆ. ಈವನ್ ನಿಮಗೆ ರೀಜನ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೋದು ಇಂಡಿವಿಜುವಲ್ ಆಗಿ. ಈ ಥರ ಪ್ರತಿಯೊಂದನ್ನು ನೀವು ಕಸ್ಟಮೈಸ್ ಮಾಡ್ಕೊಬೋದು. ಹಾಗೆಯೇ ಇದರಲ್ಲಿ ನಿಮಗೆ ಗೂಗಲ್ ಮ್ಯಾಪ್ಸು, ನ್ಯಾವಿಗೇಷನಲ್ಲಿ ಕಂಪೋಸ್ ಇದೆ, ಆಟೋ ಹೋಲ್ಡು, ಲೈಕ್ ಇದೆಲ್ಲ ನೆನ್ಪು ಮಾಡ್ಕೊಂಡು ಹೇಳ್ತಾ ಹೋದರೆ ತುಂಬಾ ಫೀಚರ್ಸ್ ಇದೆ ಅಂತ ಅನ್ಬೋದು. ಇನ್ನೊಂದು ಸೇಫ್ಟಿ ಫೀಚರ್ ನನಗೆ ಇಷ್ಟ ಆಗಿದೆ ಏನಂತ ಹೇಳಿದ್ರೆ, ನಿಮಗೆ ಇದರಲ್ಲಿ ಕೀಲೆಸ್ ಆಕ್ಸೆಸ್ಸು. ಸೊ ಇವಾಗ ನಾವು ಒಂದು ಪಿನ್ ಇಟ್ಕೊಂಡಿರ್ತೀವಿ, ಆ ಪಿನ್ನನ್ನು ನಾವು ಎಂಟರ್ ಹೊಡಿತೀವಿ ಎಲ್ಲರೂ ಹೋಗ್ಬೇಕಂತ ಹೇಳಿದ ತಕ್ಷಣ, ಕರೆಕ್ಟ್ ಅಲ್ವಾ? ನೀವು ಅದೇನೇ ಗಾಡಿ ಸರ್ವಿಸಿಗೆ ತೊಗೊಂಡೋಗ್ಬಿಟ್ಟ ತಕ್ಷಣ ಏನಾಗುತ್ತೆ, ನಿಮಗೆ ಅದು
ಪಿನ್ನು ಬೇರೆಯವ್ರಿಗೆ ಹೇಳಿದ್ರೆ ಸೆಕ್ಯೂರಿಟಿ ಹಜಾರ್ಡ್ ಆಗುತ್ತೆ. ಹಾಗಾಗಿ ಇದು ಸರ್ವಿಸಿಗೆ ಬಿಟ್ಟಾಗ ಒಂದು ಯೂನಿಕ್ ಕೋಡ್ ಜನರೇಟ್ ಆಗುತ್ತೆ, ಅದನ್ನು ಅವರು ಪಿನ್ನಾಗಿ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಆ್ಯಕ್ಚುಲಿ ಕೀಲೆಸ್ ಆಕ್ಸೆಸ್ ಕೂಡ ಮಾಡ್ಬೋದು. ಸೊ ಮಾತುಕತೆ ಎಲ್ಲ ಸಾಕು, ನೆಕ್ಸ್ಟ್ ಏನೇ ಇದ್ರು ರೈಡಿಗೆ ತೊಗೊಂಡೋಗ್ಬಿಟ್ಟು ಯಾವ ಥರ ಇರುತ್ತೆ ಪರ್ ಡೆಲಿವರಿ ಫೀಲ್ ಯಾವ ಥರ ಇರುತ್ತೆ ನೋಡೋಣ. ಆ್ಯಂಡ್ ನೀವು ಅಷ್ಟೇ ಈ ಗಾಡಿನ ಇನ್ ಪರ್ಸನ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತಂದ್ರೆ HSR ಎಂಟರ್ಪ್ರೈಸಸ್ ರಾಜಾಜಿನಗರಲ್ಲಿದೆ, ಅಲ್ಲಿ ಹೋಗ್ಬಿಟ್ಟು ನೀವು ಇದನ್ನ ಚೆಕ್ಔಟ್ ಮಾಡ್ಬೋದು. ಸೊ ನಾನು ಅಲ್ಲಿನ ಟೆಸ್ಟ್ ರೈಡ್ ಇಸ್ಕೊಂಡಿರೋದು. ಸೊ ಬಿಗ್ ಥ್ಯಾಂಕ್ಸ್ ಟು ದೆಮ್. ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ನಾವು ಲೆಟ್ಸ್ ಗೋ ಫಾರ್ ಎ ರೈಡ್. ಬನ್ನಿ, ಲೆಟ್ಸ್ ಫ್ಲೈ. ಓಕೆ ಬಾಯ್ಸ್, ಫೈನಲಿ ವಿ ಆರ್ ಆನ್ ದ ರೋಡ್. ಇವಾಗ ಏನಿಲ್ಲ, ಈ ಬಟನ್ ಪ್ರೆಸ್ ಮಾಡ್ಬೇಕು. ನೀವು ಪ್ರೆಸ್ ಮಾಡಿದ್ರೆ ಈ ಥರ ಆನ್ ಆಗುತ್ತೆ, ಫ್ಲೈಯಿಂಗ್ ಫ್ರೀ ಅಂತ ಬರುತ್ತೆ. ಸೊ ಪಿನ್ ಇರುತ್ತೆ, ನಿಮ್ಮ ಪಿನ್ನ ನೀವು ಯೂಸ್ ಮಾಡ್ಕೊಬೋದು. ಸೊ ನಿಮಗೆ ಆನ್ ಆದ ತಕ್ಷಣ ಈ ಥರ ಫುಲ್ ಸೌಂಡ್ ಬರುತ್ತೆ. ಇದು ನೀವು ಬೇಕಂದರೆ ಡಿಫಾಲ್ಟ್ ಆನ್ ಇಡ್ಬೋದು, ಇಲ್ಲ ಆಫ್ ಮಾಡ್ಬೋದು. ಪ್ಯಾರಾಟ್ರೂಪ್ ಬಂತು ನೋಡಿ, ಫ್ಲೈಯಿಂಗ್ ಫ್ರೀ. ಸೊ ಇದಾದಮೇಲೆ ನಿಮಗೆ ಎರಡೂ ಬೇಕು, ಹಿಂಗೆ ಪ್ರೆಸ್ ಮಾಡಿ ಹಿಡಿದ್ರೆ ಪಿಯಿಂದ ಡಿಗೆ ಹೋಗುತ್ತೆ, ಆವಾಗ ಡ್ರೈವ್ ಮೋಡು. ಸೊ ಡ್ರೈವ್ ಮೋಡಿಗೆ ಬಂದ ತಕ್ಷಣ ಯು ಕ್ಯಾನ್ ಜಸ್ಟ್ ರೈಡ್ ಇಟ್, ಅಷ್ಟೇ ಸಿಂಪಲ್ಲು ಮೆಕ್ಯಾನಿಸಮು. ಸೊ ಇಲ್ಲಿ ನಿಮಗೆ ನೋಡಿ ಬಟನ್ ಇದೆ ನೋಡಿ, ಇದರಲ್ಲಿ ನೀವು ಮೋಡ್ ಚೇಂಜ್ ಮಾಡ್ಕೊಬೋದು ಡ್ರೈವ್ ಮಾಡ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನಾವು ಸಿಟಿ ಮೋಡಲ್ಲಿ ಇಟ್ಟಿದ್ದೀವಿ, ನೀವು ಹಿಂಗೆ ಇದನ್ನು ಚೇಂಜ್ ಮಾಡಿದ್ರೆ ನೋಡಿ ಸಿಟಿಯಿಂದ ಹೈವೇಗೆ ಹೋಯ್ತು. ಮತ್ತು ಇದು ಸ್ಪೋರ್ಟ್ಸ್ ಮೋಡು, ಫುಲ್ ಪವರ್ ಬರುತ್ತೆ ನಿಮಗೆ. ಸೊ ಬಾಯ್ಸ್, ಫಸ್ಟು ಒಂದು ಸಲ ಪರ್ಫಾರ್ಮೆನ್ಸ್ ನೋಡೋಣ. ಇದು ಸ್ಪೋರ್ಟ್ಸ್ ಮೋಡು. ಸೊ ಸ್ಪೋರ್ಟ್ಸ್ ಮೋಡಲ್ಲಿ 0 to 60 ನೋಡೋಣ. ಏನು ಇದು, ಓಹ್ ಕ್ರೇಜಿ, ಎಂಥ ಪವರ್ ಇದೆ ಅಂದರೆ ಫುಲ್ಲು ಪವರ್ ಇದೆ ಗುರು. ಸ್ಪೋರ್ಟ್ಸ್ ಮೋಡ್ ಫೀಲ್ ಇದು ನೆಕ್ಸ್ಟ್ ಲೆವೆಲ್ ಇದೆ. ಆ ಇನ್ಸ್ಟಂಟ್ ಟಾರ್ಕು ಕ್ರೇಜಿ ಗುರು. 60 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡಿದೆ, ಹಾಗೆಯೇ 21 ಹಾರ್ಸ್ ಪವರ್. ಲೆಟ್ಸ್ ಸಿ. ಕ್ರೇಜಿ ಹೆವಿ ಪವರ್ ಇದೆ, ಇನ್ಸ್ಟೆಂಟ್ ಟಾರ್ಕು ನಿಮಗೆ ಗೊತ್ತಾಗುತ್ತೆ. ಅಂದರೆ ನಿಮಗೆ ಅವಾಗವಾಗ ಏನಾರು ಮಜಾ ಮಾಡಬೇಕು, ಒಂದೊಳ್ಳೆ ಪವರ್ ಪಂಚಬೇಕಂತ ಹೇಳಿದ್ರೆ ಸಕಲಾಗಿದೆ ಗುರು. ಸೂಪರ್ ಫಾಸ್ಟಾಗಿದೆ ಆ ಇನಿಷಿಯಲು. ಸೊ ಮೇಯ್ನು ಏನು ಗೊತ್ತಾ ಕಾಂಬಿನೇಷನು ನಿಮಗೆ, ಇದು ಗಾಡಿ ತುಂಬಾ ಲೈಟಾಗಿದೆ, ಅದ್ರ ಜೊತೆಗೆ ಆ ಪವರ್ ಎರಡೂ ಸೇರಿ ಸಖತ್ತಾಗಿದೆ. ಸೊ ಕೂತಾಗ ರೈಡಿಂಗ್ ಪೋಸ್ಚರು ಕಂಫರ್ಟಬಲ್ ಆಗಿದೆ. ಸೊ ಫುಡ್ ಪೊಸಿಷನ್ನು ನೀವು ಇದನ್ನು ಚೇಂಜ್ ಮಾಡ್ಕೊಬೋದು, ಇನ್ನೂ ಸ್ವಲ್ಪ ಮುಂದೆ ಇನ್ನೂ ರಿಲ್ಯಾಕ್ಸ್ ಮಾಡ್ಕೊಬೋದು. ಬಟ್ ಗಾಡಿ ಮೇಲೆ ಒಳ್ಳೆ ಹೈಟಲ್ಲಿ ಕೂತಿರೋ ಫೀಲ್ ಅಂತೂ ಇದೆ ಗುರು. ಸೀಟು ನಿಮಗೆ ಫುಲ್ಲು ಅಪ್ರೈಟ್ ರೈಡಿಂಗ್ ಪೋಸ್ಚರು, ಹೈಟಲ್ಲಿ ಕೂತು ಓಡಿಸ್ತಾ ಇದ್ದೀರೋ ಅನ್ನೋ ಆ ಫೀಲ್ನ ಕೊಡುತ್ತೆ ಗಾಡಿ. ಆಕ್ಸಿಲರೇಷನು ಎಷ್ಟು ಸಗಲಾಗಿದೆ, ಅದೇ ಥರ ಬ್ರೇಕಿಂಗ್ ಪವರ್ ಅಷ್ಟೇ ಖದರಾಗಿದೆ. ಬ್ರೇಕ್ ಮಾಡ್ತೀನಿ, ಡಿಸ್ಕ್ ಬ್ರೇಕ್ ಬರುತ್ತೆ ಫ್ರಂಟು ಹಿಂದೆ ಎರಡೂ, ವೈಬ್ರೇ ಯೂನಿಟು ಬರೋದು. ಸೊ ಸಖತ್ತು ಶಾರ್ಪಾಗಿದೆ ಬ್ರೇಕಿಂಗು. ಸ್ಪೆಷಲಿ ನಿಮಗೆ ಸಿಟಿಯಲ್ಲಿ ನೀವು ಇಷ್ಟು ಶಾರ್ಪಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಿಲ್ಲ. ಸ್ಕೂಟರ್ಸ್ ಎಲ್ಲ ಓಡಿಸೋರಿಗೆ ಎಲೆಕ್ಟ್ರಿಕ್ಕು ಸಖತ್ತು ಶಾರ್ಪಾಗಿದೆ ಬ್ರೇಕಿಂಗು ಅಂತ ಅನ್ಬೋದು. ಈ ಡಯಲ್ ಇದೆಯಲ್ಲ, ಇದರಲ್ಲಿ ಮೋಡ್ ಚೇಂಜ್ ಮಾಡ್ಕೊಳ್ಳೋದು ಸಖತ್ ಕ್ಲೀನಾಗಿ ಸೀಮ್ಲೆಸ್ಸಾಗಿ ವರ್ಕ್ ಆಗುತ್ತೆ. ಆನ್ ದ ಗೋ ನೀವು ಚೇಂಜ್ ಮಾಡ್ಕೊಬೋದು. ಕಂಪನಿಯಿಂದ 154 IDC ಹೇಳ್ತಾರೆ, ಬಟ್ ಐ ಥಿಂಕ್ ನಿಮಗೆ ಅರೌಂಡ್ 100 ಆಚೆ ಈಚೆ ವೇರಿ ಆಗ್ಬೋದು ರೇಂಜು ಅಂತ ನನಗನ್ಸುತ್ತೆ. ಎಗೈನ್ ದಟ್ ಟೋಟಲಿ ಡಿಪೆಂಡ್ಸ್ ಆನ್ ನೀವು ಯಾವ ಥರ ರೈಡ್ ಮಾಡ್ತೀರಾ ಅಂತ ಅನ್ನೋದು. ನೀವು 50ಸಲ್ಲೆಲ್ಲ ಹೋದರೆ 60s ಒಳಗಡೆ ಇದ್ದರೆ ನಿಮಗೆ ಜಾಸ್ತಿ ರೇಂಜ್ ಇರುತ್ತೆ. ನೀವು 80, 100 ಈ ಥರ ಎಲ್ಲ ಹೋದಾಗ ಆಫ್ಕೋರ್ಸ್ ಅವಾಗ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ, ರೇಂಜು ಕಮ್ಮಿ ಆಗ್ತಾ ಬರುತ್ತೆ. ಈ ಥರ ಹೈವೇಲ್ದು ಓಡಿಸಿದಾಗ ಅದು ಸ್ಟೇಬಲ್ ಆಗಿರೋದು, ಆ ರಿಜಿಡ್ ಸಸ್ಪೆನ್ಷನ್ ಇದ್ರ ಸೆಟಪ್ ಏನಿದೆ ಕ್ಲೀನಾಗಿ ಗೊತ್ತಾಗುತ್ತೆ. ನೋಡಿ ಇದು ಮೂವ್ ಆಗ್ತಾ ಇರೋದು, ಇಲ್ಲಿ ಸ್ವಲ್ಪ ಬಂಪಿ ಇಲ್ಲ. ಒಂದ್ಸಲ ಸ್ವಲ್ಪ ಹೈವೇಲ್ ತೋರಿಸಿ ಆಮೇಲೆ ಸಿಟಿಯಲ್ಲಿ ತೋರಿಸೋಣ ಅಂತ ಅಂದ್ಕೊಂಡೆ. ಫಸ್ಟ್ ಮೇಯ್ನ್ ಕ್ವಶನ್ನು, ಈ ಗಾಡಿ ಯಾರಿಗೆ ಅಂತ. ಇದೊಂಥರ ರೆಟ್ರೋ ಡಿಸೈನ್ ಬಿಟ್ಟಿದ್ದಾರೆ. ಇಷ್ಟಪಡೋವಂಥ ಕೆಟಗರಿನೇ ಕಂಪ್ಲೀಟ್ಲಿ ಬೇರೆಯವರು ಅಂತ ಅನ್ಬೋದು. ಬಟ್ ಇಷ್ಟಪಡೋ ಪರ್ಸ್ಪೆಕ್ಟಿವ್ ಬಿಟ್ಟು ಪ್ರಾಕ್ಟಿಕ್ಯಾಲಿಟಿಯಿಂದ ಮಾತಾಡಿದ್ರೆ ನೋಡಿ, ಇದು ಮೇಯ್ನು ನಿಮಗೆ ಸಿಟಿ ರೈಡಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ಬೋದು. ಮೇಯ್ನು ನಿಮಗೆ ಲೈಟ್ ವೆಯ್ಟ್ ಇದೆ. ಸೊ ಎವ್ರಿಡೇ ಕಮ್ಯೂಟ್ ಏನಾರ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಆರಾಮಾಗಿ ಓಡಾಡ್ಬೋದು, ಫಿಲ್ಟ್ರ್ ಮಾಡ್ಬೋದು ಟ್ರಾಫಿಕಲ್ಲಿ. ಹಾಗೆಯೇ ನಿಮಗೆ ವೆಯ್ಟ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಟೈರ್ಡ್ ಕೂಡ ಆಗೋದಿಲ್ಲ. ಇನ್ನೊಂದೇನೆಂದರೆ ಎಲೆಕ್ಟ್ರಿಕ್ 2 ವೀಲರ್ಸಿಗೆ ಕಂಪೇರ್ ಮಾಡಿದರೆ ಮೋಟರ್ ಸೈಕಲ್ ಅಂತ ಹೇಳಿದಾಗ ನಿಮಗೆ ಆ್ಯಕ್ಚುಲಿ ಗ್ರಿಪ್ಪು ಚೆನ್ನಾಗಿರುತ್ತೆ, ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಇರುತ್ತೆ ನಿಮಗೆ ಎಲ್ಲಾರ ಸಿಟಿಯಲ್ಲಿ ಹೋಗಬೇಕಿದ್ರೆ. ಎಸ್ಪೆಷಲಿ ಮಳೆ ಈ ಥರ ಎಲ್ಲ ಇದ್ದಾಗ ಇದರಲ್ಲಿರೋ ಎಲೆಕ್ಟ್ರಾನಿಕ್ಸು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಬೋದು.
ನೋಡಿ ಅಡ್ಜಸ್ಟಬಲ್ ಲಿವರ್ಸ್ ಬರುತ್ತೆ ನಿಮಗೆ. ಅದಕ್ಕೆ ಹೇಳಿದ್ದು ತುಂಬಾ ಫೀಚರ್ಸು ಓವರಾಲ್ ಗಾಡಿ ಸಡನ್ನಾಗಿ ನೋಡಿದಾಗ ನಿಮಗೇನು ಗೊತ್ತಾಗೋದಿಲ್ಲ ಅಷ್ಟು, ಬಟ್ ತುಂಬಾ ಇದೆ. ನಿಮಗೆ ಕ್ರಾಲ್ ಮೋಡ್ ಅಂತ ಕೊಟ್ಟಿದ್ದಾನೆ, ಅಂದರೆ ಬೈ ಡೈರೆಕ್ಷನ್ ಅದು ಹಿಂದೆ ಮುಂದೆ ಎರಡೂ. ನೀವು ಅಕಸ್ಮಾತ್ ಎಲ್ಲಾರ ಪಾರ್ಕ್ ಮಾಡಿದಾಗ ಹಿಂದೆ ಮುಂದೆ ಹಿಡಿಬೇಕಂದ್ರೆ ಕ್ರಾಲ್ ಮೋಡಲ್ಲಿ ನೀವು ಹಿಂದೆ ಮುಂದೆ ಪಾರ್ಕಿಂಗಿಂದ ಆಚೆ ತೊಗೊಬೋದು. ಒಂದು ಥಿಂಗ್ ನನಗೇನು ಬೆಟರ್ ಇರ್ಬೋದಿತ್ತು ಅನಿಸಿದ್ದು ಅಂದರೆ ಸ್ವಿಚ್ಚಸ್ಸು ಈ ಕಡೆ ಎಲ್ಲ ಓಕೆ. ಸೊ ಕ್ರೂಸ್ ಕಂಟ್ರೋಲ್ ಕೊಡಿ ನೋಡಿ, ಕ್ರೂಸ್ ಕಂಟ್ರೋಲ್ ಬಟನು ಅದು ನೆನಪಾಯ್ತಾ ಹೇಳಿದೆ. ಈ ಪ್ಯಾರಾಚೂಟ್ ಬಟನ್ ಒತ್ತಿದ್ರೆ ನಿಮಗೆ ಆನ್ಬೋರ್ಡ್ ಚಾರ್ಜರ್ ಓಪನ್ ಆಗುತ್ತೆ. ಈ ಬಟನ್ಸ್ ಇದೆಯಲ್ಲ, ಇದು ಸ್ವಲ್ಪ ನಿಮಗೆ ಇಂಡಿಕೇಟರು ಸ್ವಲ್ಪ ಮೆಸಲ್ ಮೆಮೊರಿ ಗೆಟ್ ಯೂಸ್ ಟು ಆಗಬೇಕು, ಇಲ್ಲಾಂದರೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ ನಿಮಗೆ. ಈ ಬಟನ್ ಪ್ರೆಸ್ ಮಾಡುವಾಗ ಕೆಲವು ಸರಿ ಈ ಬಟನ್ ಪ್ರೆಸ್ ಆಗೋ ಚಾನ್ಸಸ್ ಇರುತ್ತೆ, ಹಾಗೆ ಅದೊಂದು ಸ್ವಲ್ಪ ನಿಮಗೆ ರೂಢಿ ಆಗಬೇಕಂತ ಅನ್ನಿಸ್ತು. ಆದರೆ ಈ ಮೋಡ್ ಚೇಂಜ್ ಮಾಡೋ ಬಟನ್ ಮಾತ್ರ ಡಯಲು ಸಕ್ಕತ್ತಾಗಿದೆ ಗುರು, ಚಿಂದಿಗಿದೆ. ಸೊ ಇದು ಈವನ್ ಡ್ಯಾಶಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಕೂಡ ಬರುತ್ತೆ. ಸೊ ಟಚ್ ಸ್ಕ್ರೀನು ಇಲ್ಲ ಬಟನ್ಸ್ ಎರಡರಲ್ಲಿ ಯಾವ ಥರಲ್ಲಿ ಬೇಕಿದ್ರೂ ನೀವು ಯೂಸ್ ಮಾಡ್ಕೊಬೋದು. ಸೊ ಫೋರ್ಕು ನೋಡಿ, ನಿಮಗೆ ಈಗ ರೈಡ್ ಮಾಡಬೇಕಿದ್ರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ. ಇವಾಗ ಹೋಗ್ತೀನಲ್ಲ ನೋಡಿ ಗಾಡಿ ಆದರೆ ಸಖತ್ತು ಸ್ಟೇಬಲ್ ಇದೆ, ಬಿಕಾಸ್ ಇದ್ರ ಸಸ್ಪೆನ್ಷನ್ ಸೆಟಪ್ ಹಂಗೆ ಇದೆ. ಸೊ ಅಗೈನ್ ಇದರಲ್ಲಿ ರೀಜನ್ನು ಇದು ಪ್ರತಿಯೊಂದು ನಿಮ್ಗೆ ಯಾವ ಥರ ಬೇಕು ನಿಮ್ಮ ರೈಡಿಂಗಿಗೆ ತಕ್ಕನಾಗೆ ಆ ಥರ ಸಿಟಿ ರೈಡಿಂಗಲ್ಲಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಸೆಟ್ ಮಾಡ್ಕೋಬೋದು. ಲಾಂಗ್ ತೊಗೊಂಡೋಗೋದಕ್ಕೆ ಅಂತ ಹೇಳಿ ಈ ಗಾಡಿನ ಆ್ಯಕ್ಚುಲಿ ಡಿಸೈನ್ ಮಾಡಿಲ್ಲ. ಸೊ ಲಾಂಗ್ ರೈಡಿಗೆ ನೀವೇನಾರ ಲಾಂಗ್ ಅಂದರೆ ಸ್ವಲ್ಪ ಸಿಟಿಯಿಂದ ಆಚೆ ಓಡಾಡ್ತೀರಾ ಅಂತ ಹೇಳಿದ್ರೆ ಕರೆಕ್ಟಾಗಿ ಎಲ್ಲಿ ತೊಗೊಂಡೋಗ್ತೀರಾ ಆ ಚಾರ್ಜಿಂಗ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ ಫಸ್ಟೇ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಈ ಥರ ಓಪನ್ ಮಾಡಿ ಇಲ್ಲಿ ನೀವು ಚಾರ್ಜ್ಗೆ ಹಾಕ್ಕೊಬೋದು ಬೇಕಂತ ಹೇಳಿದ್ರೆ. ಫೀಚರ್ಸ್ ಅಂತೂ ತುಂಬಾ ಇದೆ, ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ. ಇವಾಗ ಸಪೋಸ್ ನೀವು ವೆಹಿಕಲ್ನ ಮನೇಲಿ ಸುಮಾರು ದಿನ ಇಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ ವೆಹಿಕಲ್ ಸುಮಾರು ದಿನ ಪಾರ್ಕ್ ಮಾಡಬೇಕಿದ್ರೆ ನಿಮಗೆ ಅದಕ್ಕೆ ಒಂದು ಆಪ್ಷನ್ ಇದೆ. ಸೊ ಕ್ರೂಸ್ ಕಂಟ್ರೋಲ್ ಹಾಕಿದ್ರೆ ನಿಮ್ಗೆ ಆ ಸ್ಪೀಡ್ ಏನು ಸೆಟ್ ಮಾಡಿರ್ತೀರ ಆ ಸ್ಪೀಡಲ್ಲಿ ಹೋಗುತ್ತೆ. ಈಗ ಸ್ಪೀಡ್ ಜಾಸ್ತಿ ಮಾಡಿದ್ರೆ ಜಾಸ್ತಿ ಮಾಡಿ ಸ್ಪೀಡಿಗೆ ಲಾಕ್ ಆಗುತ್ತೆ. ಪರವಾಗಿಲ್ಲ, 50ಗೆ ಹೋಗೋಣ. 50ಗೆ ಹೋಗಿ ಈ ಕ್ರೂಸ್ ಸೆಟ್ ಮಾಡೋಣ ನೋಡಿ. ಇವಾಗ 50ಸಲ್ಲಿ ಹೋಗ್ತಾ ಇದೆ. ಪೀಸ್ಫುಲ್ ಗುರು. ಈ ಗಾಡಿನ ನೀವೇನಾರು ನೋಡಬೇಕಂತ ಅಂದ್ಕೊಂಡಿದ್ರೆ ಹೋಗ್ಬಿಟ್ಟು ನೀವು HSR ಎಂಟರ್ಪ್ರೈಸಸ್ಸು ರಾಜಾಜಿನಗರಲ್ಲಿ ಚೆಕ್ಔಟ್ ಮಾಡ್ಬೋದು. ನಾನು ಅಲ್ಲಿಂದನೇ ಇಸ್ಕೊಂಡಿರೋದು. ಸೊ ಯು ಕ್ಯಾನ್ ಆಲ್ಸೋ ಚೆಕ್ ಇಟ್ ಔಟ್. ಸೊ ಇದರಲ್ಲಿ ನೋಡಿ ಗೂಗಲ್ ಮ್ಯಾಪ್ಸ್ ಬೇಕಂದರೆ ಮ್ಯಾಪ್ಸ್ ಯೂಸ್ ಮಾಡ್ಕೊಬೋದು ನೀವು ಫೋನ್ ಕನೆಕ್ಟ್ ಮಾಡಿದ್ರೆ. ಸೊ ನಿಮಗೆ ಹಿಮಾಲಯನೆಲ್ಲ ಯಾವ ಥರ ಬರುತ್ತೆ ಅದೇ ಥರ ಮ್ಯಾಪ್ಸ್ ಬರುತ್ತೆ. ಫೋನ್ ಕನೆಕ್ಟಿವಿಟಿ ಯೂಸ್ ಮಾಡ್ಕೊಬೋದು. ವೆದರು, ಆಮೇಲೆ ಕಂಪೋಸು ಇಷ್ಟು ತೋರಿಸುತ್ತೆ ನಿಮಗೆ. ಆಮೇಲೆ ಚಾರ್ಜಿಂಗು ಅಷ್ಟೇ. ನಾನು ನಿನ್ನೆ ಚಾರ್ಜ್ಗೆ ಹಾಕಿದ್ದೆ ಇದನ್ನು ತೊಗೊಂಬಂದು ಮನೇಲಿ. ಆಲ್ಮೋಸ್ಟು 20%ಇಂದ 100ಗೆ ನಿಮಗೆ ಅರೌಂಡ್ 2-3 ಅವರ್ಸಲ್ಲಿ ಚಾರ್ಜ್ ಆಗುತ್ತೆ. 2 ಅವರ್ಸ್ ಅಂದ್ಕೊಳ್ಳಿ ಹೆಚ್ಚು ಕಮ್ಮಿ ನಿಮಗೆ. 2 ಅವರ್ಸ್ ಆಚೆ ಈಚೆ. ಸೊ ಡೀಸೆಂಟ್ ಚಾರ್ಜಿಂಗ್ ಟೈಮ್. ಅದರಲ್ಲೂ ಅಷ್ಟೇ ನಿಮಗೆ 3 ಥರ ಚಾರ್ಜಿಂಗ್ ಬರುತ್ತೆ. ಹೆಚ್ಚು ಕಮ್ಮಿ ನಿಮಗೆ 2.5-3 ಲಕ್ಷ ಆಗುತ್ತೆ ನಿಮಗೆ ಇದು ಆನ್ ರೋಡು. ಸೊ ಒನ್ ಮೋರ್ ಥಿಂಗ್ ಏನಂತ ಹೇಳಿದ್ರೆ ಇದ್ರದ್ದು ಸ್ಟೈಲು ಇದು ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟು. ಸೊ ನೀವು ಕಂಪೇರ್ ಮಾಡೋದಕ್ಕೆ ಬರೋದಿಲ್ಲ. ರಾಯಲ್ ಎನ್ಫೀಲ್ಡ್ ಅವರು ನೀವು ಅಬ್ಸರ್ವ್ ಮಾಡ್ಬೋದು ಮೋಟಾರ್ ಸೈಕಲ್ಸಲ್ಲಿ ಅಷ್ಟೇ ಇರೋದು, ಸ್ಕೂಟರ್ಸಲ್ಲಿ ಇಲ್ಲ. ಹಾಗಾಗಿ ಅವರ ಫಸ್ಟ್ ಎಲೆಕ್ಟ್ರಿಕ್ ಗಾಡಿನೂ ಅಷ್ಟೇ, ಸ್ಕೂಟರ್ಸಲ್ಲಿಲ್ಲ. ಈಗೇನು ದೇ ಹ್ಯಾವ್ ಕಂಟಿನ್ಯೂಡ್ ದ ಟ್ರೆಂಡ್ ಮೋಟಾರ್ ಸೈಕಲ್ಸಲ್ಲೇ. ಸೊ ಇದು ಅವರ ಫಸ್ಟ್ ಮೋಟಾರ್ ಸೈಕಲ್ಸ್ ಫ್ಲೈಯಿಂಗ್ ಫ್ರೀ C6 ಅಂತ. ಯಾವುದೇ ಗಾಡಿ ಇರಲಿ ಅದರದ್ದು ಅಂತ ಒಂದು ಪರ್ಪಸ್ ಇರುತ್ತೆ. ಸೊ ಅದನ್ನು ನೋಡಿ ತೊಗೋಬೇಕು ನಾವು. ಅಂದರೆ ಇದು ನೋಡಿ ನಿಮಗೆ ಸಿಟಿಯಲ್ಲಿ ಓಡಾಡೋದಕ್ಕೆ ಕಮ್ಯೂಟ್ ಮಾಡೋದಕ್ಕೆ ಸಹ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ ನೀವು ಡೈಲಿ ಎಷ್ಟು ಓಡಾಡ್ತೀರಾ, ನಿಮಗೆ ಆ ಚಾರ್ಜ್ ಸಫಿಷಿಯೆಂಟಾಗಿ ಸಾಲುತ್ತೋ ಇಲ್ವೋ ಇವೆಲ್ಲ ಗೊತ್ತಿರುತ್ತೆ. ಸೊ ನಿಮಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಲೆಟ್ಸ್ ಫ್ಲೈ, ಬಾಯ್.